ಈತನ ಕಾಲಕ್ಕೆ ಸಂಬಂಧಪಟ್ಟಂತಹ ಈ ಒಂದು ಮೆಹರೌಲಿ ಸ್ತಂಭ ಶಾಸನ ಅಂತಕ್ಕಂಥದ್ದು. ಮೆಹರೌಲಿ ಸ್ತಂಭ ಶಾಸನ ಅಂತಕ್ಕಂಥದ್ದು, ಈ ಒಂದು ಮೆಹರೌಲಿ ಸ್ತಂಭ ಶಾಸನ ಅಂತಕ್ಕಂಥದ್ದು ಇದು ಈ ಒಂದು ಗುಪ್ತರ ಕಾಲದಲ್ಲಿ ಅತ್ಯಂತ ಪ್ರಸಿದ್ಧವಾಗಿರತಕ್ಕಂಥ ಶಾಸನ. ಮೆಹರೌಲಿ ಸ್ತಂಭ ಶಾಸನ ಇದರ ಕಾಲ ಅಂತಕ್ಕಂಥದ್ದು ಈ ಒಂದು 380ರಿಂದ 414. ಮೆಹರೌಲಿ ಸ್ತಂಭ ಶಾಸನದ ಕಾಲದಲ್ಲಿ ಎರಡನೇ ಚಂದ್ರಗುಪ್ತನ ಕಾಲಾವಧಿಯಲ್ಲಿ ಮೆಹರೌಲಿ ಸ್ತಂಭ ಶಾಸನದ ಕಾಲಾವಧಿ ಅಂತ ಕರಿತೀವಿ ನಾವು. ಈ ಒಂದು ಮೆಹರೌಲಿ ಸ್ತಂಭ ಶಾಸನ ಅಂತಕ್ಕಂಥದ್ದು ಈ ರಚನೆ ಮಾಡಿರ್ತಕ್ಕಂಥ ಯಾರ ಕಾಲದಲ್ಲಿ ಅಂತಂದಾಗ ಎರಡನೇ ಚಂದ್ರಗುಪ್ತನ ಕಾಲದಲ್ಲಿ ರಚನೆ ಆಗುತ್ತೆ. ಎರಡನೇ ಚಂದ್ರಗುಪ್ತನ ಕಾಲದಲ್ಲಿ ರಚನೆ ಆಗುತ್ತೆ. ಇದು ಮುಖ್ಯವಾಗಿ ಯಾವುದರಲ್ಲಿ ಬರೆದಿರತಕ್ಕಂಥ ಶಾಸನ ಅಂತಂದರೆ ಇದು ಕಬ್ಬಿಣದ ಶಾಸನ. ಇದೇನಂದಾಗ ಕಬ್ಬಿಣದ ಶಾಸನ. ಈ ಒಂದು ಕಬ್ಬಿಣದ ಶಾಸನ ಅಂತಕ್ಕಂಥದ್ದು ಇಲ್ಲಿ ಸುಮಾರು ಅಂತಂದಾಗ ಕ್ರಿಸ್ತಶಕ ಅಂದರೆ ಕ್ರಿಸ್ತಶಕ 380ರಿಂದ 414 ಅಂದರೆ ಈ ಪ್ರೆಸೆಂಟ್ ನಡೆದಿರ್ತಕ್ಕಂಥದ್ದು ಎಷ್ಟು ಅಂತಂದಾಗ 21ನೇ ಶತಮಾನ ಸುಮಾರು 1600 ವರ್ಷ ಆದರೂ ಸಹ ಇವತ್ತಿಗೂ ಸಹ ಈ ಕಬ್ಬಿಣಕ್ಕೆ ತುಕ್ಕು ಹಿಡಿದಿಲ್ಲ. ಅಂದರೆ ಈ ಕಬ್ಬಿಣಕ್ಕೆ ತುಕ್ಕು ಹಿಡಿಯದಂತೆ ಲೋಹಗಳ ಬಗ್ಗೆ ವಿಶಿಷ್ಟವಾಗಿರತಕ್ಕಂತಹ ಜ್ಞಾನ ಯಾರಿಗಿತ್ತು ಅಂತಂದಾಗ ಗುಪ್ತರಿಗೆ ಇತ್ತು ಅಂತ ಗೊತ್ತಿರಬೇಕು ನಮಗೆ. ಧಾತುಶಾಸ್ತ್ರ ಅಂತ ಕರಿತೀವಿ, ಮೆಟಲರ್ಜಿ ಅಂತ ಕರಿತೀವಿ. ಆ ಲೋಹ ತುಕ್ಕು ಹಿಡದಂತೆ ಒಂದು ವಿಶೇಷವಾಗಿ ಸಂರಕ್ಷಣೆ ಮಾಡತಕ್ಕಂತಹ ಜ್ಞಾನ ಯಾರಿಗಿತ್ತು ಅಂತಂದಾಗ ಈ ಒಂದು ಗುಪ್ತರಿಗಿತ್ತು ಅಂತಕ್ಕಂಥ ವಿಷಯ ಗೊತ್ತಾಗುತ್ತೆ. ಈ ಮೆಹರೌಲಿ ಸ್ತಂಭ ಶಾಸನ ಅಂತಕ್ಕಂಥದ್ದು ಮುಖ್ಯವಾಗಿ ಎರಡನೇ ಚಂದ್ರಗುಪ್ತನ ಸಾಧನೆಗಳ ಬಗ್ಗೆ ತಿಳಿಸುತ್ತೆ. ಎರಡನೇ ಚಂದ್ರಗುಪ್ತನ ಸಾಧನೆಗಳ ಬಗ್ಗೆ ತಿಳಿಸುತ್ತೆ. ಈ ಎರಡನೇ ಚಂದ್ರಗುಪ್ತನ ಸಾಧನೆ ಜೊತೆಗೆ ಈ ವ್ಯಕ್ತಿ ಅಂತಕ್ಕಂಥವನು ರಾಜ್ಯ ಸಂರಕ್ಷಣೆ ಮಾಡಿದ ಬಗ್ಗೆ ತಿಳಿಸುತ್ತೆ. ರಾಜ್ಯ ಸಂರಕ್ಷಣೆ ಹೆಂಗ ಮಾಡಿದ ಅಂತಂದ್ರೆ ಮುಖ್ಯವಾಗಿ ವೈವಾಹಿಕ ಸಂಬಂಧಗಳ ಮೂಲಕ ಈತ ಸಾಮ್ರಾಜ್ಯವನ್ನು ರಕ್ಷಣೆ ಮಾಡ್ಕೊಂತಾನೆ. ಏನು ಅಂತಂದಾಗ ಈ ಒಂದು ಪ್ರಭಾವತಿ ಗುಪ್ತ ಅಂದ್ರೆ ತನ್ನ ಮಗಳು ಯಾರು ಅಂದಾಗ ಎರಡನೇ ಚಂದ್ರಗುಪ್ತನ ಮಗಳು ಪ್ರಭಾವತಿ ಗುಪ್ತ. ಈ ಪ್ರಭಾವತಿ ಗುಪ್ತಳನ್ನ ವಾಕಟಕರ ರಾಜ ರುದ್ರಸೇನಿಗೆ ವಿವಾಹ ಮಾಡ್ತಾನೆ. ಆ ಸಂದರ್ಭದಲ್ಲಿ ವಾಕಟಕ ಸಾಮ್ರಾಜ್ಯ ಅಂತಕ್ಕಂಥದ್ದು ಅತ್ಯಂತ ಬಲಿಷ್ಠವಾಗಿರ್ತಕ್ಕಂಥ ಸಾಮ್ರಾಜ್ಯ ಆಗಿತ್ತು. ಅಂದ್ರೆ ಅವರಿಂದ ನಮ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ದಾಳಿ ಬರಬಾರದು ಅಂತಕ್ಕಂಥ ಉದ್ದೇಶದಿಂದ ತನ್ನ ಮಗಳು ಯಾರು ಅಂತಂದಾಗ ಪ್ರಭಾವತಿ ಗುಪ್ತಳನ್ನ ವಾಕಟಕರ ಯುವರಾಜ ಎರಡನೇ ರುದ್ರಸೇನ ಕೊಟ್ಟು ಮದುವೆ ಮಾಡ್ತಾನೆ. ನಂತರ ರುದ್ರಸೇನ ಅಂತಕ್ಕಂಥ ಅಕಾಲಿಕ ಮರಣಪ್ಪಿದಾಗ ಈ ಒಂದು ಪ್ರಭಾವತಿ ಗುಪ್ತ ಅಂತಕ್ಕಂಥ ಪ್ರಾಚೀನ ಭಾರತದಲ್ಲಿ ಆಳ್ವಿಕೆ ಮಾಡಿರ್ತಕ್ಕಂಥ ಕಂಡು ಬರ್ತಾ ಇದೆ. ಅದೇ ರೀತಿಯಾಗಿ ಈ ಒಂದು ಆ ಸಂದರ್ಭದಲ್ಲಿ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಮನೆತನ ಅಂತಂದ್ರೆ ನಾಗರು ಅಂತ ಕರಿತೀವಿ ನಾವು. ಈ ಒಂದು ನಾಗರು ಅಂತಕ್ಕಂಥದ್ದು ಮಥುರಾದಲ್ಲಿದ್ರು, ದೆಹಲಿ ಪಕ್ಕದಲ್ಲಿದ್ರು, ಉತ್ತರ ಪ್ರದೇಶದಲ್ಲಿದ್ರು. ನಾಗಮನೆತನ ಅಂತಕ್ಕಂಥ ದೊಡ್ಡ ಮನೆತನ. ಆ ನಾಗರಿಂದ ತನಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ದಾಳಿ ಎದುರಾಗಬಾರ್ದು ಅಂತಕ್ಕಂಥದ್ದು ಈ ಒಂದು ರಾಜಕುಮಾರಿ ಅಂದ್ರೆ ನಾಗರ ಯುವರಾಣಿ ಕುಬೇರ ನಾಗಳನ್ನ ಸ್ವತಃ ತಾನೇ ವಿವಾಹವಾಗ್ತಾನೆ. ಯಾರನ್ನ? ಕುಬೇರ ನಾಗಳನ್ನ ವಿವಾಹವಾಗ್ತಾನೆ. ಅದೇ ರೀತಿಯಾಗಿ ದಕ್ಷಿಣ ಭಾರತದಲ್ಲಿ ಆ ಸಂದರ್ಭದಲ್ಲಿ ಶಕ 4ನೇ ಶತಮಾನದಲ್ಲಿ ಒಂದು ಪ್ರಸಿದ್ಧವಾಗಿರತಕ್ಕಂಥ ಮನೆತನ ಅಂತಂದ್ರೆ ಕದಂಬ. ಆ ಕದಂಬರ ಕಾಲ ಅಂತಕ್ಕಂಥದ್ದು ಯಾರು ಆಳ್ವಿಕೆ ಮಾಡ್ತಾ ಇದ್ರು ಅಂದಾಗ ಕಾಕುತ್ಸವರ್ಮನ ಮಗಳನ್ನ ತನ್ನ ಮಗನಿಗೆ ವಿವಾಹ ಮಾಡ್ಕೊಂತಾನೆ. ಅಂದ್ರೆ ಈ ರೀತಿಯಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ದಾಳಿ ಆಗಲಾರ್ದಂತೆ